ಮೊನ್ನೆ ಸಂಯುಕ್ತ ಕರ್ನಾಟಕದಲ್ಲಿ ಒಂದು ಕಾಲಂ ಬಂದಿತ್ತು, ಸರ್ಕಾರಿ ಒತ್ತುವರಿ ಆಗಿದೆಯೋ ಇಲ್ಲೋ ಅನ್ನೋದನ್ನ ಕೇಳಿದ್ರು. ಒತ್ತುವರಿಯಿಂದ ಪಣ ತೆಗೆಯಕ್ಕೆ ಇದಾಗ್ತಾ ಇದೆ ಅಂತ. ಹಾಗಾಗಿ ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಅನ್ನೋದು ಮ್ಯಾಪ್ ಇದೆ ನೋಡಿ. ಸಂಯುಕ್ತ ಕರ್ನಾಟಕ ಬಂದಿದ್ದು ನಾನು ಹೇಳ್ತಾ ಇರೋದಲ್ಲ, ಅಧಿಕೃತವಾಗಿ DC ಅವರು ರಿಲೀಸ್ ಮಾಡ್ತಾರೆ. ಎಷ್ಟು ಒತ್ತುವರಿ ಆಗಿದೆ, ಏನೇನು ಒತ್ತುವರಿ ಆಗಿದೆ, ಯಾವ್ಯಾವ ರೋಡ್ಗಳ ಒತ್ತುವರಿ ಆಗಿದೆ ಅನ್ನೋದು ಇದರಲ್ಲಿ ಇದೆ. ನಮ್ಮ ನಂಬಲು ಆಹಾರ ಮೂಲಗಳಿಂದ ಸೀಲು ಆಗಿದೆ, ಒತ್ತುವರಿ ಅನ್ನೋ ಪದ ತೆಗೆದಿಲ್ಲ ಅಂತ ಗೊತ್ತಾಗಿದೆ. ಸೊ ಇದೇ ಮ್ಯಾಪ್ ಬರ್ತದೆ. ಹಾಗಾಗಿ DC ಅವರು ಇದನ್ನು ಬಿಟ್ಟ ಮೇಲೆ ಅಧಿಕೃತವಾಗಿ ಗೊತ್ತಾಗುತ್ತೆ. ಒತ್ತುವರಿ ಎಷ್ಟೆಷ್ಟಾಗಿದೆ ಅಂತ ನೀವೇ ನೋಡ್ಕೊಂಡು ಹೋಗಿ. ಆಮೇಲೆ ನಿಮ್ಗೆ ಫೋಟೋ ಇಟ್ಟಿರ್ತೀವಿ, ಪ್ರತಿಯೊಬ್ಬರು ಫೋಟೋ ತಗೋಬೋದು. ಎಷ್ಟು ಒತ್ತುವರಿ ಪದ ಇದೆ ಅನ್ನೋದು ನೋಡ್ಕೊಂಡು, ಎಷ್ಟು ಎಕರೆ ಒತ್ತುವರಿ ಇದೆ. 2 ಪಾಯಿಂಟ್ಸ್ ಹೇಳಿದ್ದೀನಿ. ಒಂದು ಸ್ಕೂಲ್ ಜಮೀನು ಆರ್ಡರ್ ಆಗಿದೆ, ಎರಡನೇದು ಸರ್ಕಾರಿ ನಾಲೆ, ಸರ್ಕಾರಿ ರಸ್ತೆ, ಸರ್ಕಾರಿ ಕೆರೆ, ಸರ್ಕಾರಿ ಗೋಮಾಳ ಎಲ್ಲ ಒತ್ತುವರಿ ಆಗಿದೆ ಅನ್ನೋದಕ್ಕೆ ಪ್ರೂಫ್. ಅದು ಈಚೆಯಲ್ಲಿ ಇಟ್ಬಿಡು. ಇದೆಲ್ಲ ಜಮೀನುಗಳು ಇಷ್ಟಿಷ್ಟು ಎಕರೆ ಅಂತ ಆಗಿರೋದು. ಇಲ್ಲಿಗೆ ಎಂಟಾಗ್ತದೆ, 208 ಎಕರೆ ಆಗುತ್ತೆ. 208 ಎಕರೆ ನೀವು 9 ಎಕರೆ ಕೂಡಿದ್ರೆ ಇಲ್ಲಿ ನೋಡಿ, 31 ಎಕರೆ, 31 ಎಕರೆ, 19 ಎಕರೆ. ಇದು ಗೋಮಾಳ ಆಗಿ, ಇದು ಗೋಮಾಳ ಅಂತಿದೆ. ಆಯ್ತಲ್ಲ, ಇಲ್ಲಿ ಇನ್ನೊಂದು ಹೇಳ್ತೀನಿ ನೋಡಿ. ಏನಂತಿದೆ ಹೇಳಿ, ಇಷ್ಟು ಎಕರೆನು ಕಂಟಿನ್ಯೂಡ್ ಆಸ್ ಗೋಮಾಳ. ಎಷ್ಟು ಎಕರೆ? 31, 19, 30 ಪ್ಲಸ್ 10 ಎಷ್ಟಾಯ್ತು? 9 ಎಕರೆ ಗೋಮಾಳ ಅಂತ ಕಂಟಿನ್ಯೂ ಆಗಿದೆ. ಅದಕ್ಕೆ ರೆಕಾರ್ಡಿಂಗ್ ಸೃಷ್ಟಿ ಆಯ್ತು. 31 ಎಕರೆ ಬಂದು ಗುಂಡ್ತೋಪು, ಇದು ಡ್ರೈಲ್ಯಾಂಡ್ಸ್ ಗೋಮಾಳ. 19 ಎಕರೆ 30 ಗುಂಟೆ. ಇದು ಹೊಂಗೆತೋಪು 30 ಎಕರೆ. ಇದು ಬಂದು 10 ಎಕರೆ. ಇಲ್ಲಿ ನೋಡಿ ಹಾಕ್ತಾರೆ. ರೈಟ್ ಓವರ್ ದ ಟ್ರೀಸ್ ಓನ್ಲಿ. ಬರೀ ಮರಗಳಲ್ಲಿ ಈ ಕಿತ್ಕೊತಾರಲ್ಲ ಹಣ್ಣು ಹಂಪಲ, ಅದಕ್ಕೆ ಮಾತ್ರ ಅವ್ರಿಗೆ ರೈಟ್ ಇರೋದು. ಈ 90 ಎಕರೆಗೆ ಸರ್ಕಾರಿ ದಾಖಲೆ ಹೆಂಗ್ ಸೃಷ್ಟಿ ಆಯ್ತು ಅರ್ಥ ಮಾಡ್ಕೊಳ್ರಿ. ಇದನ್ನೇ ನಾನು ಕ್ವಶನ್ ಮಾಡ್ತಾ ಇರೋದು. ನಿಮ್ಗೆ ಈ ದಾಖಲೆಗಳು ಯಾಕೆ ಕೊಟ್ಟಿಲ್ಲ ಅಂದ್ರೆ ಮೊದಲೇ ಕೊಡ್ಬೋದಾಗಿತ್ತು. ಇದನ್ನು ತಿರ್ಚಿ ಇದನ್ನು ಸ್ಮ್ಯಾಶ್ ಮಾಡ್ಬಿಟ್ಟು ಸರ್ಕಾರ ಗಮನಕ್ಕೆ ತಂದು ಆಮೇಲೆ ಮೀಡಿಯಾ ಗಮನಕ್ಕೆ ತರ್ತಾ ಇತ್ತು. ಮೊದಲೇ ನಿಮ್ಮ ಗಮನಕ್ಕೆ ತರ್ಬೋದಾಗಿತ್ತು. ತೊರನಳ್ಳಿದಂಗೆ ಆಗೋಗ್ಬಿಡೋದು. ತೊರನಳ್ಳಿದ ಏನಾಯ್ತು ನಿಮ್ಗೆ ಗೊತ್ತಾಯ್ತಾ ಇದ್ದಂಗೆ ಎಲ್ಲ ಅಧಿಕಾರಿಗಳು ಡೆಕೋರೇಷನ್ ತರ್ಬಿಟ್ಟು ಅದಾಗೋದು ಬೇಡ ಅಂತೇಳಿ ನಿಮಗೆ ತೋರಿಸ್ತಾ ಇದ್ದಾರೆ. ಸ್ಪಷ್ಟವಾಗಿ ಅರ್ಥ ಆಗಿದೆ ಅಂತ ಹೇಳಿ. ಇನ್ನೇನಾದ್ರು ಸ್ಪಷ್ಟೀಕರಣ ಬೇಕಂದ್ರೆ ಇದು ನಿಮಗೆ 5 ಮ್ಯಾನ್ ಕಮಿಟಿ ರಿಪೋರ್ಟ್. ಇದರಲ್ಲಿ 31 ಎಕರೆ AC ಅವರಲ್ಲಿ ಇರೋದು. ನಾನು ಹೇಳಿರೋದು ಏನೂ ಇಲ್ಲ ಇರಲಿ. AC ಅವ್ರು ಏನು ಹೇಳ್ತಾರೆ ಅಂದರೆ 31 ಎಕರೆ ಗುಂಡ್ತೋಪು, ಸಸಿತೋಪು ಇದೆ ಅಂತ ಹೇಳಿದ್ದಾರೆ. ಬಟ್ ಅದನ್ನ ವಾಪಸ್ ತಗೊಂಡಿಲ್ಲ. ಇಲ್ಲ, ನಾವು ನೀವೆಲ್ಲ ಕೇಳೋದು ಏನಂದರೆ ಎಲ್ಲಿ ಸರ್ಕಾರಿ ಜಮೀನುಗಳಿದೆ ಅದನ್ನ ವಾಪಸ್ ತಗೊಳ್ರಿ. ಅರ್ಥ ಆಯ್ತಲ್ವ ನಿಮಗೆ? ವಾಪಸ್ ತಗೊಳ್ರಿ, ಬಿಡಬೇಡ್ರಿ. ಯಾರು ಆಂಧ್ರದವ್ರಿಗೆ ನಾವು ಹಾಕೋದು ಬೇಡ ಅಲ್ವಾ? ಆಂಧ್ರದವ್ರು ಬಂದು 9 ಎಕರೆ ಬೋಗಸ್ ಜಮೀನು ಅಂತ ಗೊತ್ತಿದ್ರು ತಗೊಂಡು ನನ್ನ ಮೇಲೆ ಸುಳ್ಳು FIR ಕೂಡ ಮಾಡಿಸ್ತಾರೆ. ಯಾವ ಮಟ್ಟಕ್ಕೆ ಹೋಗಿದೆ? ತಾಳ್ಮೆಯಿಂದ ಇದನ್ನೆಲ್ಲ ನಿಮಗೆ ತೋರಿಸ್ಬೇಕು ಅಂತೇಳಿ 10 ದಿನ ಏನು ಪ್ರೆಸ್ ಮೀಟ್ ಮಾಡಲಿಲ್ಲ ಅಂದರೆ ಫಸ್ಟ್ ಸರ್ಕಾರ ಗಮನಕ್ಕೆ ಬಂದ್ಬಿಡಲಿ. ಅಧಿಕಾರಿಗಳ ಗಮನಕ್ಕೆ ಬಂದ ಮೇಲೆ ನಾವು ಮಾಡೋಣ. ಸರ್ವೆ ನಂಬರ್ಸ್ 1 ನಾಲೆಗಳು, ಕೆರೆಗಳು, ದಾರಿ ಒತ್ತುವಾಗಿರೋದಕ್ಕೆ ಸರ್ಕಾರನೇ ಹೇಳಿರೋಂಥದ್ದು ಸಾಕ್ಷಿ. ಎರಡನೇದು ಅವ್ರು ಕೊಟ್ಟಿರೋಂಥ ದಾಖಲೆ ಪ್ರಕಾರ ಬರೀ 208 ಎಕರೆ ಅವ್ರಿಗೆ ಆಗಿದ್ರು. ಆ 208 ಎಕರೆಯಲ್ಲಿ ಸ್ಕೂಲ್ಗೆ ಬೇರೆ 51 ಎಕರೆ ಹೋಗ್ಬೇಕು. ಅದು ಬಿಟ್ಟು 9 ಎಕರೆ ನಕಲಿ ದಾಖಲೆ ಸೃಷ್ಟಿ ಆಗಿದೆ. ಅವ್ರ ಡಾಕ್ಯುಮೆಂಟ್, ನನ್ನ ಡಾಕ್ಯುಮೆಂಟ್ ಅಲ್ಲ. ಗೋಮಾಳಕ್ಕೆ ಅದರ ಗುಂಡ್ತೋಪಿಗೆ ರೆಕಾರ್ಡ್ ಮಾಡೋಕ್ಕಾಗುತ್ತಾ? ಗೋಮಾಳ ಬೇರೆಯವ್ರ ಹೆಸರಿಗಾಗಿ ಇವ್ರು ಮಾಡ್ಕೊಂಡಿರ್ಬೇಕು. ಒಬ್ಬರಿಗೆ 210 ಎಕರೆ ಕೊಟ್ಟ ಮೇಲೆ ಶ್ರೀನಿವಾಸಲು ಹೆಸರಲ್ಲಿ
ಜಮೀನೇ ಇಲ್ಲ ಅವರು ದಾನಪತ್ರ ಮಾಡಿದಾಗ ಅಂತ ಹೇಳಿದ್ರು ಅಲ್ವಾ? ಅದೇ ಶ್ರೀನಿವಾಸನ ಹೆಸರಿಗೆ ಅವ್ರ ಹೆಸರಲ್ಲೇ ಜಮೀನಿಲ್ಲ ಅಂದ್ರೆ 240 ಎಕರೆ ಅವ್ರ ಹೆಸರಿಗೆ ಯಾಕೆ ಮಾಡಿದ್ರು? ಅವ್ರ ಹೆಸರಲ್ಲಿ ಏನಿಲ್ಲ ಅಂದ್ರು ಅವ್ರ ಹೆಸರಿಗೆ ತಿರುಗಿ ಬಂತು. ಅವರೇ ಕೊಟ್ಟರೆ ದಾನಪತ್ರ ಕೇಳ್ತಾ ಇರೋದು ಬಾಬು ಇಲ್ಲಿ ನೋಡಿ. ಶ್ರೀನಿವಾಸ್ ದಾನಪತ್ರ ಮಾಡಿದ್ರು, ಅವರ ದಾನಪತ್ರ ಮಾಡಿದಾಗ ಅವ್ರ ಹೆಸರಲ್ಲಿ ಜಮೀನು ಇರಲಿಲ್ಲ. ಅದು ಒಂದೇ ದಾನಪತ್ರ ಅಲ್ಲ, ಇನ್ನೂ 2-3 ಸೇಲ್ ಡೀಡ್ ಮಾಡೋರು 8.5 ಎಕರೆ 8.5 ಎಕರೆ 8.5 ಎಕರೆ 8.5 ಎಕರೆ ಇಬ್ಬರಿಗೆ 2 ಸೇಲ್ ಡೀಡ್ ಮಾಡಿದ್ದಾರೆ ಗಿಫ್ಟ್ ಡೀಡ್ ಜೊತೆಗೆ. ಇದನ್ನ ಅವತ್ತೇ ಕೊಡ್ಬೋದಾಗಿತ್ತು, ನನ್ನ ಹತ್ರ ಇತ್ತು. ಅವತ್ತು ಕೊಟ್ಟಿದ್ರೆ ಇವೆಲ್ಲ ಮಮ್ಮಯ್ಯ ಕೊಡ್ತಾ ಇತ್ತು.